ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಬಜೆಟ್ ಅಧಿವೇಶನದಲ್ಲಿ ಜೊತೆಗೆ ಸದನದಲ್ಲಿ ಈ ಕಾಮುಕ ಶಿಕ್ಷಕನ ವೃತ್ತಾಂತ ಪ್ರತಿಧ್ವನಿಸಲಿದೆ. ಇಡೀ ರಾಜ್ಯಾದ್ಯಂತ ಸಂಚಲನವನ್ನ ಉಂಟು ಮಾಡ್ತಾ ಇದೆ ಪ್ರಕರಣ. ಪವರ್ ಟಿವಿ ವರದಿ ಸದನದಲ್ಲಿ ಪ್ರತಿಧ್ವನಿಸುವಂತಹ ಸಾಧ್ಯತೆ ಇದೆ. ವಿಪಕ್ಷಗಳು ಪವರ್ ಟಿವಿ ವರದಿ ಬಗ್ಗೆ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಹೆಣ್ಣು ಮಕ್ಕಳ ರಕ್ಷಣೆ, ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ ಸದನದಲ್ಲಿ ಇದ್ರ ಬಗ್ಗೆ. ಹಾಗಾದ್ರೆ ಶಿಕ್ಷಣ ಸಚಿವರು ಸ್ಪಷ್ಟನೆಯನ್ನ ನೀಡ್ತಾರಾ ಅನ್ನುವಂತ ಪ್ರಶ್ನೆ. ಈಗಾಗಲೇ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಮಾತಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಯಾರನ್ನು ಕೂಡ ಕ್ಷಮಿಸುವಂತ ವಿಚಾರವೇ ಇಲ್ಲ, ಅವರಿಗೂ ಕೂಡ ಶಿಕ್ಷೆ ಆಗುತ್ತೆ ಅನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಸದನದಲ್ಲಿ ಇದು ಇವತ್ತು ಪ್ರತಿಧ್ವನಿಸುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ದೀವಿ ಈ ಪ್ರಕರಣ ಇದೆಯಲ್ಲ, ಇಡೀ ರಾಜ್ಯದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇವತ್ತು ಸದನದಲ್ಲೂ ಕೂಡ ಹಾಗಾದ್ರೆ ಇದು ಪ್ರತಿಧ್ವನಿಸುತ್ತಾ, ಯಾರಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ರೂಪೇಶ್. ನಿಜ ಅಶ್ವಿನಿ, ಯಾಕಂತ ಹೇಳಿದ್ರೆ ರಾಜ್ಯವನ್ನೇ ಸಂಚಲನ ಮಾಡುವಂತಹ ಸುದ್ದಿ. ಕಾಮುಕ ಶಿಕ್ಷಕ ಒಟ್ಟು ಒಂದಲ್ಲ ಎರಡಲ್ಲ ಹಲವು ವಿದ್ಯಾರ್ಥಿಗಳಿಗೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರ್ತಕ್ಕಂಥದ್ದು. ಹೀಗಾಗಿ ಸಂಬಂಧಪಟ್ಟಂತೆ ಸಾಕಷ್ಟು ಖಂಡನೆಗಳು ವ್ಯಕ್ತವಾಯಿತು. ಬಿಜೆಪಿ ನಾಯಕರೆಲ್ಲರೂ ಕೂಡ ಆ ಸ್ಥಳಕ್ಕೆ ಭೇಟಿ ನೀಡೋದಾಗ ಹೇಳಿದ್ರು, ಜನರೊಂದಿಗೆ ಮಾತನಾಡೋದು ಹೇಳಿದ್ರು, ವಿದ್ಯಾರ್ಥಿನಿಯರಿಗೆ ಒಂದು ನೆರವನ್ನಾಗೋದಾಗ ಹೇಳಿದ್ರು. ಅದೇ ರೀತಿ ಆ ಕ್ರಮಕ್ಕೆ ಕಾಂಗ್ರೆಸ್ ಅವರು ಕೂಡ ಆಗ್ರಹಿಸಿದ್ರು. ಹೀಗಾಗಿ ಇವತ್ತು ಸದನ ನಡೀತಾ ಇದೆ. ಸದನದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಬಹುದು ಅನ್ನುವಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕಾರಣ ಇಷ್ಟೇ, ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸಿತ್ತು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಈಗ ಈ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದ್ರೆ ನಿಜಕ್ಕೂ ಕೂಡ ಏನ್ ಮಾಡಬಹುದು ಅನ್ನುವಂಥ ಪ್ರಶ್ನೆಗಳು ನಿಜಕ್ಕೂ ಕೂಡ ಕಾಡುತ್ತೆ. ಹೀಗಾಗಿ ವಿಚಾರ ಸಾಕಷ್ಟು, ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ, ಅದೇ ರೀತಿಯಾಗಿ ಮಹಿಳಾ ಅಥವಾ ಹೆಣ್ಣು ಮಕ್ಕಳ ರಕ್ಷಣೆಯಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಇಂಪ್ಯಾಕ್ಟ್ ಮಾಡುವಂತ ಒಂದು ಪ್ರಕರಣ ಅಂತ ಹೇಳಬೇಕು. ಹೀಗಾಗಿ ಇದು ಸಂಬಂಧಪಟ್ಟಂತೆ ಸದನದಲ್ಲಿ ಇವತ್ತು ಪ್ರಸ್ತಾಪ ಆಗಬಹುದು ಅನ್ನುವಂಥ ನಿರೀಕ್ಷೆಗಳಿದೆ. ಯಾಕಂತ ವಿಚಾರ ಇಷ್ಟೇ, ಇಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಇದೆ, ಹೆಣ್ಣು ಮಕ್ಕಳ ರಕ್ಷಣೆ ಸಂಬಂಧಪಟ್ಟಾಗಿದೆ. ಹೀಗಾಗಿ ವಿಪಕ್ಷಗಳು ವಿಚಾರವನ್ನ ಒಂದು ಪ್ರಸ್ತಾಪ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಮಾಡಲಾಗ್ತಾ ಇದೆ. ಚಾಮರಾಜನಗರ ಭಾಗದ ಶಾಸಕರು ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಅಂತೇಳಿ ಲೆಕ್ಕಾಚಾರಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಶಿಕ್ಷಣ ಸಚಿವರು ಉತ್ತರ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ, ಶಿಕ್ಷಣ ಸಚಿವರು ಅಂತ ಹೇಳಿದ್ರೆ 5 ಸೆನ್ಸ್ ಮಾತ್ರ ಅಲ್ಲ, 7ನೇ ಸೆನ್ಸ್ ಕೂಡ ಕೆಲಸ ಮಾಡ್ತಿರ್ಬೇಕು, ಅಷ್ಟು ಎಫಿಷಿಯೆಂಟ್ ಆಗಿ ಕೆಲಸ ಮಾಡಬೇಕು. ಯಾಕಂತ ಅವ್ರು ಕೆಲಸ ಮಾಡ್ತಕ್ಕಂಥದ್ದು ಸೂಕ್ಷ್ಮ ಮತಿಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಖಾತೆಗಳು. ಹೀಗಾಗಿ ಒಂದು ಯುವಜನರ ಸಂಬಂಧಪಟ್ಟಾಗಿ ನಿರ್ಧಾರ ತೆಗೆದುಕೊಳ್ಳುವಾಗ ಸೂಕ್ಷ್ಮವಾಗಿ ತೆಗೆದುಕೊಳ್ಬೇಕು. ಈ ತರ ಪ್ರಕರಣ ಆದಾಗ ಸರಿಯಾಗಿ ಮೇಲ್ವಿಚಾರಣೆ ಮಾಡಬೇಕು. ಅಲ್ಲಿನ ಸ್ಥಳೀಯರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆಗಳು ಎತ್ತಿದ್ರು. ಹೀಗಾಗಿ ಇದೇ ವಿಚಾರ ಸದನದಲ್ಲಿ ಇವತ್ತು ಪ್ರತಿಧ್ವನಿಸಬಹುದು ಅನ್ನೋ ಲೆಕ್ಕಾಚಾರಗಳಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವರು, ಅದೇ ರೀತಿಯ ಗೃಹ ಸಚಿವ ಪರಮೇಶ್ವರ್ ಉತ್ತರವನ್ನು ಕೊಡಬೇಕು ಅನ್ನೋಂತ ನಿರೀಕ್ಷೆ ಕೂಡ ವಿಪಕ್ಷಕ್ಕಿದೆ. ಹೀಗಾಗಿ ಯಾವ ರೀತಿ ಪ್ರಸ್ತಾಪ ಆಗುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.